ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ KTS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ತುಂಬ ಮುಖ್ಯವಾದಂಥ ಮಾಹಿತಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ಒಂದು ಉತ್ತಮವಾದ ಸನ್ಸ್ಕ್ರೀನ್ ಸುಪ್ರಾ ಸೀಲ್ಡ್. ಇದರಲ್ಲಿ SPF 50+ ಇರೋದ್ರಿಂದ ಇದು UVB ಕಿರಣಗಳಿಂದ ನಮ್ಮ ಒಂದು ಸ್ಕಿನ್ನ ರಕ್ಷಣೆ ಮಾಡುತ್ತೆ. ಮತ್ತು PA 4+ ಇರೋದ್ರಿಂದ ಇದು UVA ಕಿರಣಗಳಿಂದಲೂ ಸಹ ನಮ್ಮ ಒಂದು ತ್ವಚೆಗೆ ತುಂಬ ರಕ್ಷಣೆಯನ್ನು ನೀಡುತ್ತೆ. ಮತ್ತು ನಿಮಗೆ ಗೊತ್ತಿರ್ಬೋದು, ನಾವು ಈ ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದ್ರಿಂದ ನಮ್ಮ ಒಂದು 30+ ಆದಮೇಲೆ, ಅದಕ್ಕಿಂತ ಮುಂಚೆನೂ ಬರುತ್ತೆ, ಬಟ್ ಹೆಚ್ಚಾಗಿ ಒಂದು 30 ವರ್ಷ ದಾಟಿರೋವಂಥ ಒಬ್ಬ ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಅದರಲ್ಲಿ ಯಥೇಚ್ಛವಾಗಿ ನಾವು ಸನ್ಬರ್ನು, ಟ್ಯಾನಿಂಗು, ಈ ಒಂದು ಸಮಸ್ಯೆಗಳನ್ನ ಮತ್ತು ಕಪ್ಪು ಚುಕ್ಕೆಗಳ ಥರ ಇರುವಂಥ ಕಲೆಗಳು ನಮ್ಮ ಸ್ಕಿನ್ ಮೇಲೆ ನಾವು ಎದುರಿಸ್ತಾನೆ ಇರ್ತೀವಿ. ಅದರಿಂದ ಪಿಗ್ಮೆಂಟೇಷನು ಸಹ ನಾವು ಸ್ಕಿನ್ ಮೇಲೆ ನೋಡ್ತಾನೆ ಇರ್ತೀವಿ. ಈ ಒಂದು ಕಲೆಗಳೆಲ್ಲ ನಿವಾರಣೆ ಆಗಬೇಕಂದ್ರೆ ನಾವೊಂದು ಒಳ್ಳೆ ರೀತಿಯ ಸನ್ಸ್ಕ್ರೀನ್ನ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಬೇಕು. ಆದ್ದರಿಂದ ಇದೊಂದು ಒಳ್ಳೆ ರೀತಿಯ ಸನ್ಸ್ಕ್ರೀನ್ ಆಗಿದೆ. ಇದು ಎಲ್ಲ ಒಂದು ತ್ವಚೆಗೂ ಸಹ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಸುಪ್ರಾ ಸೀಲ್ಡ್ ಯಾವುದೇ ಒಂದು ನೀವು ಸ್ಕಿನ್ನವ್ರಿಗೂ ಸಹ ಇದು ಅಡ್ಜಸ್ಟ್ ಆಗುತ್ತೆ. ಇದು ಡಾಕ್ಟ್ರು ಸಹ ಸಜೆಸ್ಟ್ ಮಾಡುವಂಥ ಒಂದು ಉತ್ತಮವಾದ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಯಾವತ್ತೂ ಅಷ್ಟೇ ನಾವು ಒಂದು ಸನ್ಸ್ಕ್ರೀನ್ನ ತೊಗೋಬೇಕಾದ್ರೆ ನಮ್ಮ ಒಂದು ಸ್ಕಿನ್ ತಕ್ಕಂಗೆ ನಾವು ಒಂದು ಸನ್ಸ್ಕ್ರೀನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ SPF 50+ ಮತ್ತು PA 4+ ಏನು ರೇಟಿಂಗ್ ಇರುತ್ತೋ ಅದನ್ನು ನೋಡಿ ನಾವು ತೊಗೋಬೇಕಾಗಿರುತ್ತೆ. ಮತ್ತು ಇದನ್ನು ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂತಂದರೆ ನಾವು ಹೊರಗಡೆ ಹೋಗೋದಕ್ಕಿಂತ ಒಂದು 15ರಿಂದ 20 ನಿಮಿಷ ಬೇಗನೆ ನಾವು ಸನ್ಸ್ಕ್ರೀನ್ನ ಮುಖಕ್ಕೆ ಹಚ್ಕೊಂಡು ನಂತರ ನಾವು ಹೊರಗಡೆ ಹೋಗಬೇಕಾಗುತ್ತೆ. ಮತ್ತು ತುಂಬ ಬಿಸಿಲಲ್ಲಿ ನಾವು ಓಡಾಡ್ತೀವಿ, ತುಂಬ ಲಾಂಗ್ ಟೈಮ್ ಹೊರಗಡೆ ಇರ್ತೀವಿ ಅಂದರೆ ಒಂದು 2ರಿಂದ 3 ಗಂಟೆಗಳಿಗೆ ಒಂದು ಸಲ ನಾವು ಸನ್ಸ್ಕ್ರೀನ್ನ ಒಂದು ಕ್ರೀಮ್ನ ನಾವು ಮುಖಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ನಮ್ಮ ಒಂದು ಮುಖನ ಫಸ್ಟ್ ನಾವು ಹಚ್ಚಬೇಕಾದ್ರೆ ಮುಖವೆಲ್ಲ ಚೆನ್ನಾಗಿ ತೊಳ್ಕೊಂಡು ತುಂಬ ಕ್ಲೀನಾಗಿರೋ ಒಂದು ಫೇಸ್ಗೆ ಫಸ್ಟ್ ಮಾಯ್ಶ್ಚರೈಸರ್ನ ಹಚ್ಚಿ ನಂತರ ನಾವೊಂದು ಸನ್ಸ್ಕ್ರೀನ್ನ ಮುಖ, ಕುತ್ತಿಗೆ, ಕಿವಿ ಭಾಗಗಳಿಗೆ ಹಚ್ಚಬೇಕಾಗುತ್ತೆ. ನೋಡಿ, ಒಂದು ಸನ್ಸ್ಕ್ರೀನ್ ಒಳ್ಳೆ ಸನ್ಸ್ಕ್ರೀನ್ ಆಗಿದ್ದು ಎಲ್ಲ ಒಂದು ಸ್ಕಿನ್ ಟೈಪ್ವರೆಗೂ ಸಹ ಇದು ಸೂಟ್ ಆಗುತ್ತೆ. ಮತ್ತು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಮತ್ತು ಒಂದು ಯಾವುದೇ ಒಂದು ಸನ್ಸ್ಕ್ರೀನ್ ಆಗಲಿ, ಬೇರೆ ಕ್ರೀಮ್ ಆಗಿರಲಿ, ಯಾವುದೇ ಒಂದು ನೀವು ಫೇಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ನೀವು ಪ್ಯಾಚ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ಏಕೆಂದರೆ ಈ ಒಂದು ಸನ್ಸ್ಕ್ರೀನು ಸ್ವಲ್ಪ ಕೆಲವ್ರಿಗೆ ಸ್ವಲ್ಪ ಒಂದು ಕೆರೆತ ಬರುವ ಒಂದು ಸಾಧ್ಯತೆ ಇರೋದ್ರಿಂದ ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನೀವು ನಂತರ ಇದನ್ನ ಉಪಯೋಗಿಸಿ. ಇದ್ರ ರೇಟ್ ಬಂದು ಒಂದು 30 ಗ್ರಾಮ್ಗೆ 550 ರೂಪೀಸ್ ಆಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಕೈಗೆಟುಕುವ ಬೆಲೆಯಲ್ಲೂ ಸಹ ಸಿಗುತ್ತೆ. ನಾವು ನಿಯಮಿತವಾಗಿ ಸನ್ಸ್ಕ್ರೀನ್ನ ಬಳಸೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳಾಗಿರ್ಬೋದು, ಒಂದು ಪಿಗ್ಮೆಂಟೇಷನ್, ಟ್ಯಾನ್ ಪ್ರಾಬ್ಲಮ್, ಏನೆಲ್ಲ ಈ ಸಮಸ್ಯೆಗಳು ನಮ್ಮ ಸ್ಕಿನ್ಗೆ ಬರುತ್ತೆ ಇವುದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೋದು. ಇದ್ರ ಜೊತೆಗೆ ನಾವು ಫೈನ್ ಲೈನ್ಸು, ಈ ಸಣ್ಣ ಸಣ್ಣ ಒಂದು ನೆರಿಗೆಗಳು, ಗೆರೆಗಳು ಏನು ಕಾಣಿಸುತ್ತೋ ಅದನ್ನು ಸಹ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಈ ಒಂದು ಸನ್ಸ್ಕ್ರೀನು ನಿಮಗೆ 12 ಗಂಟೆಗಳ ಕಾಲ ಸುರಕ್ಷತೆಯನ್ನು ನೀಡುತ್ತೆ. ಆದ್ದರಿಂದ ನಿಮ್ಮ ಒಂದು ಸ್ಕಿನ್ ಟೈಪ್ಗೆ ತಕ್ಕಂಗೆ ನೀವು ಸನ್ಸ್ಕ್ರೀನ್ನ ಬಳಸ್ತಾ ಬನ್ನಿ. ಅದ್ರ ಜೊತೆಗೆ ಈ ಒಂದು ಸುಪ್ರಾ ಶೀಲ್ಡ್ ಸನ್ಸ್ಕ್ರೀನು ಸಹ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಸನ್ಸ್ಕ್ರೀನ್ ಆಗಿದ್ದು ಎಲ್ಲ ಚರ್ಮದವ್ರಿಗೂ ಸಹ ಸೂಟೇಬಲ್ ಆಗುತ್ತೆ. ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕೂ ಮೊದಲು ಪ್ಯಾಚ್ ಟೆಸ್ಟ್ನ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ತುಂಬ ಮಾಹಿತಿ ನಿಮಗೆ ಒಂದು ಉಪಯುಕ್ತ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಹೀಗೆ ನೋಡ್ತಾನೇ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.